ಅಕ್ಕ ಅಕ್ಕ ಬಾಪ ಇವತ್ತು ಹೂ ತಂದಿಲ್ಲ. ಯಾಕಕ್ಕ ಅಣ್ಣವ್ರ ಮನೇಲಿಲ್ವಾ? ಇಲ್ಲಪ್ಪ, ನಿನಗೆ ಗೊತ್ತಲ್ಲ ಮರಿದೇವನ ವಿಷಯ. ಕಾಲ್ಗೆ ಚಕ್ರ ಕಟ್ಕೊಂಡು ಹುಟ್ಟಿದ್ದಾನೆ ಅನ್ಸುತ್ತೆ. ದಿನ ಅವನನ್ನು ಹುಡ್ಕೊಂಡು ಮನೆ ಕರ್ಕೊಂಬರೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ. ಅಯ್ಯೋ ಶಿವನೇ, ಈ ಮರಿದೇವಂದು ಯಾವಾಗಲೂ ಇದೇ ಕತೆ ಆಯ್ತಲ್ಲ. ಕಣ್ಗೂ ಕಾಣಲ್ಲ, ಕೈಗೂ ಸಿಗಲ್ಲ. ನೀವ್ಯಾಕೆ ಚಿಂತೆ ಮಾಡ್ತೀರಾ? ಇಲ್ಲೇ ಎಲ್ಲೋ ರೇಣುಕಾ ಜೊತೆ ಆಟ ಆಡ್ತಾ ಇರಬೇಕು. ರೇಣುಕನ್ನೇ ಒಂದು ಮಾತು ಕೇಳಬೇಕಾಗಿತ್ತು, ಯಾಕೆ ಬಂದಿಲ್ವಾ? ರೇಣುಕಾನ? ಯಾಕಕ್ಕ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯ್ತು ರೇಣುಕಾಗೆ? ನನಗೆ ಬುದ್ಧಿ ಭ್ರಮಣೆ ಆಗೋಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆಪ್ಪ. ಆ ಕ್ಷಣದಲ್ಲಿ ನನಗೇನಾಯ್ತು ನನಗೆ ಗೊತ್ತಿಲ್ಲ. ಒಡ್ಡ ಹುಡ್ದೋರ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಅಂತೋಳ ಮೇಲೆ ಇನ್ನ ಏನ್ ನೋಡ್ತಾ ಇದ್ಯಾ? ಹೊರಡು. ಇನ್ನೊಂದ್ಸಲ ಮನೆ ಕಡೆಗೆ ಬರಂಗಿಲ್ಲ. ಏನು ಹೇಳ್ತಿದ್ದೀರಾ ಅಕ್ಕ? ನೀವು ರೇಣುಕಾ ಮೇಲೆ ಕೈ ಮಾಡಿದ್ರಾ? ಹೌದಪ್ಪ, ಕೋಪನೇ ಕಂಡರಿಯದು ನನಗೆ. ಯಾಕಷ್ಟು ಕೋಪ ಬಂತು ನನಗೆ ಗೊತ್ತಿಲ್ಲ. ದುಡುಕಿ ಅವಳ ಮೇಲೆ ಕೈ ಮಾಡಿಬಿಟ್ಟೆ. ನೀವು ಅವಳ ಮೇಲೆ ಕೈ ಮಾಡೋದು ಅಂದ್ರೇನು? ರೇಣುಕಾ ನಿಮ್ಮ ಮೇಲೆ ತಿರುಗಿ ಬೀಳೋದು ಅಂದ್ರೇನು? ಒಂದು ಜೀವ ಎರಡು ದೇಹ ಅನ್ನೋ ಆಗಿದ್ದೋರು ನೀವು. ನಂಬೋಕೆ ಆಗ್ತಿಲ್ವಲ್ಲ ಅಕ್ಕ? ಹೌದಪ್ಪ, ನನಗೂ ನಂಬೋಕ್ಕಾಗ್ತಾ ಇಲ್ಲ. ಪಾಪ ಮಗು ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ, ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ. ನಂಗೊಂದು ಸಹಾಯ ಮಾಡ್ತೀಯಾ? ಒಂದ್ಸಲ ಹೋಗಿ ಅವಳನ್ನು ನೋಡ್ಕೊಂಡು ಬರ್ತೀಯಾ? ನನಗೆ ಸ್ವಲ್ಪ ಸಮಾಧಾನ ಆಗುತ್ತಪ್ಪ. ಖಂಡಿತ ಹೋಗ್ತೀನಕ್ಕ. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳು. ಮನೆಗೆ ಬಾ ಅಂತ ಹೇಳಪ್ಪ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ತಾಯಿ ಮಗಳಿಗೆ ಕೋಪದಲ್ಲಿ ಎರಡೇಟು ಹೊಡೆದ್ರೆ ಅದೇನು ಮಹಾ ಅಪರಾಧನಾ? ಖಂಡಿತ ಅವಳು ಮನೆಗೆ ಬರ್ತಾಳೆ, ನೀವು ಚಿಂತೆ ಮಾಡಬೇಡಿ. ನಾನಿನ್ನು ಹೋಗಿ ಬರ್ತೀನಿ. ಮಹಾರಾಣಿಯವರೇ, ಹಾಲು ತೆಗೆದುಕೊಳ್ಳಿ. ಬೇಡ ಹಿಮಾವತಿ, ಕೇಸರಿ ಹಾಕಿ ತಂದಿದ್ದೇನೆ. ಮಗುವಿಗೆ ಬಹಳ ಒಳ್ಳೆಯದು, ತೆಗೆದುಕೊಳ್ಳಿ. ಒತ್ತಾಯ ಮಾಡಬೇಡ ಹಿಮಾವತಿ, ನನಗೇನು ಬೇಡವಾಗಿದೆ. ಏಕೋ ಇತ್ತೀಚೆಗೆ ಬಹಳ ಚಿಂತೆಯಲ್ಲಿ ಬಿದ್ದಂತಿದೆ.
ಏನಾಗಿದೆ ಮಹಾರಾಣಿ? ಹೆಣ್ಣು ಜನ್ಮ ಹುಟ್ಟಬಾರದು ಹಿಮವತಿ. ಏಕೆ ಕಷ್ಟಗಳೆಲ್ಲ ನನಗೆ ಬರುತ್ತವೆ? ಅದು ನಿಮ್ಮ ಭ್ರಮೆ ಮಹಾರಾಣಿಯವರೇ. ಈ ಸೃಷ್ಟಿಯಲ್ಲಿ ಕಷ್ಟವಿಲ್ಲದ ಜೀವ ಯಾವುದಿದೆ ಹೇಳಿ? ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಹುಟ್ಟಿದವರೆಲ್ಲ ಕಷ್ಟ ಪಡಲೇಬೇಕು. ಕಷ್ಟದ ನಮೂನೆಯಲ್ಲಿ ವ್ಯತ್ಯಾಸವಿರಬಹುದು ಅಷ್ಟೆ. ಅಷ್ಟಕ್ಕೂ ಈಗ ನೀವು ತಾಯ್ತನದ ಸಂಭ್ರಮ ಅನುಭವಿಸುವ ಸಮಯ. ಈ ಸಮಯದಲ್ಲಿ ಕಷ್ಟದ ಮಾತೇಕೆ ಎಂದೇ ನನಗೆ ತಿಳಿಯುತ್ತಿಲ್ಲ. ತಿಳಿಯುವುದು ಬೇಡ ಹಿಮವತಿ. ನನ್ನೊಳಗಿನ ನೋವು ನನ್ನನ್ನೇ ತಿಂದು ಹಾಕಲಿ. ಬೇರೆ ಯಾರಿಗೂ ಅದರ ಸೋಂಕು ಹರಡುವುದು ಬೇಡ. ಮೊನ್ನೆ ತಾನೇ ನನ್ನನ್ನು ಸಖಿಯ ಸ್ಥಾನದಿಂದ ತಾಯಿಯ ಸ್ಥಾನಕ್ಕೆ ಏರಿಸಿದಿರಿ. ಈಗ ಮತ್ತೆ ಸಖಿಯ ಸ್ಥಾನಕ್ಕೆ ಜಾರಿಸಿದಂತಿದೆ. ಛೇಛೆ, ಹಾಗೆಲ್ಲ ಹೇಳಬೇಡ ಹಿಮವತಿ. ನೀನು ನನ್ನ ತಾಯಿಗಿಂತಲೂ ಒಂದು ಕೈ ಮೇಲು. ಆದರೆ ಮಹಾರಾಣಿಯವರೇ, ಹೆಣ್ಣು ಮಕ್ಕಳಿಗೆ ತಾಯಿಯ ಜೊತೆ ಯಾವ ಮುಚ್ಚುಮರೆಯೂ ಇರಬಾರದು. ತಾಯಿ ಎಂದರೆ ಮಗಳಿಗೆ ರಕ್ಷಾ ಕವಚ. ತಾಯಿ ಎಂದರೆ ಮಗಳಿಗೆ ನಂಬಿಕೆ. ತಾಯಿ ಎಂದರೆ ಸರ್ವಸ್ವ. ಈ ಸೃಷ್ಟಿಯಲ್ಲಿ ತಾಯಿಗಿಂತ ಮಿಗಿಲಾದ ಬಂಧು ಯಾರಿದ್ದಾರೆ ಅಲ್ಲವೇ? ನಿಜ ಹಿಮವತಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ಆದರೂ ಅರಸೊತ್ತಿಗೆಯ ಬದುಕೆಂಬುದು ಎರಡು ಅಲಗಿನ ಕತ್ತಿಯಂತೆ. ಎಚ್ಚರ ತಪ್ಪಿದರೂ ಮರಣವೇ ಗತಿ. ನೀನು ರಹಸ್ಯವನ್ನು ಕಾಪಾಡುವ ಮಾತು ಕೊಟ್ಟರೆ ನಾನು ವಿಷಯವನ್ನು ಹೇಳುತ್ತೇನೆ. ನವಿಲ್ಗರಿ ಮರಿ ಹಾಕುತ್ತೆ ಅಂದ್ರೆ ಹಾಕುತ್ತೆ ಅಷ್ಟೇ. ಆಯ್ತಪ್ಪ, ನೀನು ನವಿಲ್ಗರಿ ತಗೊಂಡೋಗ್ಬಿಟ್ಟು ನಿಮ್ಮ ಮನೇಲಿ ಇಟ್ಕೋ. ಅದ್ ಮರಿ ಹಾಕತ್ತೆ, ಅದನ್ನೇ ನೋಡ್ಕೊಂಡು ಮನೇಲೆ ಕೂತಿರು. ಅಯ್ಯಯ್ಯೋ, ಈಗ ನಿಜವಾಗ್ಲೂ ಹುಲಿ ಹತ್ರ ಬರೋ ತರ ಅನಿಸ್ತಿದೆ. ಓಡ್ರು.
ಏನಾಯ್ತು? ಏ ಬಾರೋ, ಹುಲಿ ಬಂದಿದೆ. ಏ ಬಾರೋ, ಬಿಡು, ಬಾರೋ, ಬೋರು. ಇವಾಗ ಏನೋ ಮಾಡೋದು, ನನಗೆ ಭಯ ಆಗ್ತಿದೆ. ಹುಲಿ ಮುಖ ಭೀಮನ್ ಮುಖದ ಹತ್ರನೇ ಇದೆ. ಹುಲಿ ಭೀಮನ್ ಸುತ್ತಾ ಇದೆ ಕಣೋ. ಹುಲಿ ಭೀಮನ್ ಪಕ್ಕನೇ ಕೂತಿದ್ದೆ ಕಣೋ. ಭೀಮನ್ ಹುಲಿ ತಿಂದಾಕ್ಬಿಟ್ರೆ ಅಪ್ಪ ದೇವ್ರೆ ಕಾಪಾಡಪ್ಪ. ಏನಾಯ್ತು? ಹುಲಿ ಹೊರಟೋಯ್ತು. ಮೊದಲೇ ಹೇಳತ್ತಾನೆ. ಭೀಮಾ ಭೀಮಾ ಲೋ ಲೋ ಭೀಮಾ 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 ಏನಾಯ್ತು? ಭೀಮಾ 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 ಲೋ ಭೀಮಾ ಗಾಬರಿ ಆಗ್ಬೇಡ ಭೀಮಾ, ಹುಲಿ ಹೋಯ್ತು.
ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಎಷ್ಟು ದಿವಸ ಯಾರನ್ನ ದೇವರು ಅಂದ್ಕೊಂಡಿದ್ದೋ ಅವಳೇ ನಿನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ಬಿಟ್ಟು, ಯಾರನ್ನ ದೆವ್ವ ಅಂದ್ಕೊಂಡಿದ್ದೋ ಅವನೇ ಬಂದು ಚಿಕಿತ್ಸೆ ಕೊಡಬೇಕಾಯ್ತು. ಎಂಥ ವಿಪರ್ಯಾಸ ನೋಡು. ಆದರೂ ನಿನಗೆ ಬಂದಂಥ ದುಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು ಬಿಡು. ಬಾಬಾ, ಚಿಕ್ಕಮ್ಮನ್ನ ನೋಡ್ತಾ ಇದ್ರೆ ನನಗೇನೇನೋ ಅನಿಸುತ್ತೆ. ಗುರುಗಳೇ, ಅಯ್ಯೋ ಅನಿಸುತ್ತೆ ಅಂದೆ ಕಣ. ಮಲತಾಯಿ ಮಗಳಾದರೂ ಇವಳ ಬಗ್ಗೆ ಆಕೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ನೋಡು. ಅವರೇ ಕರೀತಾ ಇದ್ದಾರೆ, ನಡೀರಿ ಹೋಗೋಣ. ನಿನ್ನ ಕೈ ಸೋಕಿದ ತಕ್ಷಣ ನನ್ನೊಳಗೇನು ಅವರ್ಣೀಯ ಆನಂದ. ನೀನು ಕೇವಲ ಒಬ್ಬ ಸಾಮಾನ್ಯ ಸಖಿ ಎಂದರೆ ನನಗೆ ನಂಬಲು ಆಗುತ್ತಿಲ್ಲ. ತಾಯಿಯ ಸ್ಥಾನ ನೀಡಿರುವಿರಲ್ಲ ಮಹಾರಾಣಿ, ಮತ್ತೇಕೆ ಸಖಿ ಎಂದು ಹೇಳುತ್ತೀರಿ? ನೀವು ತಾಯಿ ಎಂದು ನಂಬಿದ ಮೇಲೆ ನಾನು ತಾಯಿಯ ಸ್ಪರ್ಶವನ್ನೇ ನೀಡಬೇಕಲ್ಲವೇ? ಅದಿರಲಿ, ಏನದು ರಹಸ್ಯ? ಮತ್ತೆ ನನ್ನ ಮೇಲೆ ಸಂಶಯವೇ? ಇಲ್ಲ ಹಿಮಾವತಿ, ಮಗಳು ತನ್ನ ಕಷ್ಟವನ್ನು ಮಾತೆಗಲ್ಲದೆ ಮತ್ತಾರಿಗೆ ಹೇಳುತ್ತಾಳೆ. ನಿನ್ನ ಬಾಯ ಹರಕೆಯಿಂದ ನನಗೆ ಗಂಡು ಮಗುವೆ ಜನಿಸಿತೆಂದು ಅದೆಷ್ಟು ಸಂತೋಷಗೊಂಡಿದ್ದೆ. ಆದರೀಗ ನನ್ನ ಮಗ ಮೂಕ, ಅವನಿಗೆ ಮಾತು ಬರುವುದಿಲ್ಲ, ಕಿವಿಯು ಕೇಳುವುದಿಲ್ಲವೆಂದು ರಾಜ್ಯ ವೈದ್ಯರು ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗೆ ಬದುಕುವುದೇ ಬೇಡವೆನಿಸುತ್ತಿದೆ ಹಿಮವತಿ, ನನಗೆ ಬದುಕುವುದೇ ಬೇಡವೆನಿಸುತ್ತಿದೆ. ಪ್ರತಿಯೊಂದು ಜೀವಿಯು ಅದರದರ ಕರ್ಮಫಲದಂತೆ ಹುಟ್ಟುತ್ತದೆ, ಬದುಕುತ್ತದೆ, ಸಾಯುತ್ತದೆ ಮಹಾರಾಣಿ. ಅದಕ್ಕೆ ಯಾರೂ ಹೊಣೆಯಲ್ಲ. ಯಾರ ಸಾವು ಯಾರ ಕರ್ಮಫಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮಹಾರಾಣಿ. ಈ ಸೃಷ್ಟಿಯ ಶಕ್ತಿ ದೇವತೆ ಪಾರ್ವತಿ, ಅವಳಿಗೂ ಪುತ್ರಶೋಕ ತಪ್ಪಲಿಲ್ಲ. ತನ್ನ ಪತಿಯಿಂದಲೇ ಮಗನ ಶಿರಶ್ಛೇದನವಾಗಲಿಲ್ಲವೇ ಮಹಾರಾಣಿ? ಸೃಷ್ಟಿಯೇ ನಾಚುವಷ್ಟು ಸುಂದರನಾದ ಮಗನನ್ನು ಕಳೆದುಕೊಂಡ ಪಾರ್ವತಿ ಆನೆಯ ತಲೆಯನ್ನು ಜೋಡಿಸಿದ ಮಗನನ್ನು ಅಪ್ಪಿಕೊಳ್ಳಲಿಲ್ಲವೇ? ನಿಜ ಹಿಮವತಿ, ಹೆತ್ತವಳು ಕರುಳಿನ ಕುಡಿ ಹೇಗಿದ್ದರೂ ಒಪ್ಪಿಕೊಳ್ಳುತ್ತಾಳೆ. ಆದರೆ ತಂದೆಯಾದವನು ಸ್ವೀಕರಿಸಲು ಸಿದ್ಧನಾಗಿರಬೇಕಲ್ಲವೇ? ನನ್ನ ಮಗ ಮೂಕನಾಗಿರುವುದಕ್ಕಿಂತ ಹೆಚ್ಚಿನ ಆಘಾತವಾಗಿರುವುದು ನನಗೆ ಈ ಕಾರಣಕ್ಕಾಗಿ. ಈ ಸೃಷ್ಟಿಯಲ್ಲಿ ಯಾವ ಘಟನೆಯೂ ಕಾರಣವಿಲ್ಲದೆ ಜರುಗುವುದಿಲ್ಲ ಮಹಾರಾಣಿ. ನಿಮ್ಮ ಮಗ ಮೂಕನಾಗಿದ್ದಾನೆ ಎಂದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಆ ಕಾರಣ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಪರಿವರ್ತನೆಗೆ ನಾಂದಿ ಹಾಡಲಿದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅಷ್ಟೇ ಅಲ್ಲ, ನಿಮ್ಮ ಕಣ್ಣೀರನ್ನು ಶಾಶ್ವತವಾಗಿ ಒರೆಸುವ ಕೈ ನಿಮ್ಮ ಮಗನದಾಗಿರುತ್ತದೆ. ನೀವು ನಂಬಿರುವ ಶಿವನು ನಿಮ್ಮ ಕೈ ಬಿಡುವುದಿಲ್ಲ ಎಂದು ನಾನು ಭರವಸೆ ಕೊಡುತ್ತೇನೆ. ನಿಜವೇ ಹಿಮವತಿ, ನಿನ್ನ ಮಾತು ಕೇಳುತ್ತಿದ್ದರೆ ನನಗೆ ಭರವಸೆಯ ಬೆಳಕು ಕಾಣುತ್ತಿದೆ. ಆ ನನ್ನ ಶಿವ ನನಗೆ ಯಾವ ಶಿಕ್ಷೆಯನ್ನಾದರೂ ಕೊಡಲಿ, ಆದರೆ ನನ್ನ ಕಂದನಿಗೆ ಮಾತು ಕೊಟ್ಟರೆ ಸಾಕು. ನನ್ನ ಉಸಿರಿರುವವರೆಗೂ ಅವನ ಪಾದ ಸೇವೆ ಮಾಡುತ್ತೇನೆ. ನಂಬಿದವರ ಕೈ ಬಿಡುವುದಿಲ್ಲ ನನ್ನ ಶಿವ.
ಧೈರ್ಯವಾಗಿರಿ ಮಹಾರಾಣಿ, ಧೈರ್ಯವಾಗಿರಿ. ನನಗೆ ನೀನೇ ಧೈರ್ಯ ಹಿಮಾವತಿ, ನೀನೇ ಶಕ್ತಿ, ನೀನೇ ಶಕ್ತಿ. ಮಲಮಗಳು ಮಗಳಲ್ಲ, ಮಳೆ ನೀರು ಹೊಳೆಯಲ್ಲ ಅಂತ ಗಾದೆನೆ ಕೇಳಿಲ್ವಾ? ಅವಳಿರೋವರೆಗೂ ನೀನು ಕಾಟ ತಪ್ಪಿದ್ದಲ್ಲ. ಸುಮ್ಮನೆ ನಮ್ಮ ಯಜಮಾನ್ರ ಮಾತು ಕೇಳು. ಅಲ್ಲ ಕಣಕ, ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾದ್ರೆ ನನ್ಗೆ ಯಾಕೋ ಭಯವಾಗ್ತಿದೆ ಕಣಕ. ಅಯ್ಯೋ ಪೆದ್ದಿ, ಈ ವಿಷಯ ನಮ್ಮ 3 ಜನ ಬಿಟ್ರೆ ಯಾರಿಗ್ ಗೊತ್ತಿದೆ? ರೇಣುಕಾ, ಬೀದಿಲ್ಲಲ್ಲೇ ಹೊಡೆದಿದ್ ಸಾಲ್ದು ಅಂತ ಮನೆಗೂ ಹುಡ್ಕೊಂಡು ಬಂದ್ಬಿಟ್ಟ. ಯಾಕಪ್ಪ, ಯಾಕೆ ಬಂದಿದೀಯಾ? ಅದು ಉತ್ತರಾಜಕ್ಕ ರೇಣುಕಾ ಆರೋಗ್ಯ ವಿಚಾರಿಸ್ಕೊಂಬ ಅಂತ ಕಳಿಸಿದ್ರು. ಹೇಳಕ್ಕೆ ಅವಳು ಯಾರು, ಬರೋದಿಕ್ಕೆ ನೀನ್ ಯಾರು? ನನ್ನ ಮಗಳು ಆರೋಗ್ಯ ವಿಚಾರಿಸ್ಕೊಳ್ಳೋದು ನನಗೆ ಗೊತ್ತು, ಹೋಗಾಚೆ. ಅಲ್ಲ, ಅಕ್ಕನೇ ಕಳಿಸಿದ್ರು. ಒಂದ್ಸತಿ ಹೇಳಿದ್ ನಿನ್ಗೆ ಅರ್ಥ ಆಗಲ್ವೇನಯ್ಯ? ನೀನ್ ಯಾಕೆ ಬಂದಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳಿಗೆ ಯಾರು ಹೇಳೋರು ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಹೆಣ್ಮಕ್ಳಿರೋ ಮನೆಗೆ ಗೂಳಿ ನುಗ್ದಾಗ ನುಗ್ಗಿದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರಿದಿ ಇಲ್ವಾ? ನೀನೇನು ಅವಳ ಅಣ್ಣನ, ತಮ್ಮನ, ಇಲ್ಲ ಬಂಧು ಬಳಗನ? ನಿನ್ ಸಂಬಂಧ ಏನಿದ್ರು ಆ ಉತ್ತರಾಜಿ ಮನೇಲಿ ಇಟ್ಕೋ, ನಮ್ಮನೆ ಗಂಟ ತರಬೇಡ ನೀನು. ಏನ್ ನೋಡ್ತಾ ನಿಂತಿದ್ಯಾ? ನಡಿ ಆಚೆ. ಇನ್ನೊಂದ್ಸತಿ ಈ ಕಡೆ ಕಾಲಿಟ್ರೆ ನಡೆಯೋದೇ ಬೇರೆ. ಬಾಗಿಲು ತೆಗ್ದಿದ್ರೆ ಸಾಕು, ಬೀದಿಲ್ ಹೋಗೋ ನಾಯಿಗಳೆಲ್ಲ ಮನೆ ಒಳಕ್ಕೆ ನುಗ್ತವೆ. ಇನ್ನ ಏನ್ ನೋಡ್ತಾ ಇದ್ಯಾ? ಹೊರಡು. ಇನ್ನೊಂದ್ಸಲ ಮನೆ ಕಡೆಗೆ ಬರಂಗಿಲ್ಲ. ನೋಡೋ, ಅಳೋದ್ ಕಲ್ತ್ಕೊಳ್ಳೋ. ಗೌರಿ, ಲಕ್ಷ್ಮಿ, ಯಾಕಿಬ್ರು ಅಳ್ತಾ ಇದ್ದೀರಾ? ನನಗೆ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ, ನಮ್ಮ ಅಪ್ಪ ಅಮ್ಮಂಗೆ ನೋಡ್ಬೇಕು ಅನ್ನಿಸ್ತಿದೆ. ನನಗೂ ಅಷ್ಟೇ. ಹೌದು ಕಣ, ನಾವು ಬಂದು 2 ದಿನ ಆಯಿತು. ಮನೇಲಿ ಕೇಳ್ದೆ ಬಂದ್ಬಿಟ್ಟಿದ್ದೀವಿ. ಅಪ್ಪ ಅಮ್ಮ ಎಷ್ಟು ಹುಡುಕ್ತಾ ಇರ್ತಾರೋ ಏನೋ. ಹುಡುಕ್ಲಿ ಬಿಡೋ, ಇಲ್ಲೇ 4 ರಾತ್ರಿ 4 ದಿನ ಇಲ್ಲೇ ಇರೋಣ. ನೀನ್ ಬೇಕಾದ್ರೆ ಇರು, ನಾವು ಹೋಗ್ತೀವಿ. ನಡಿ ಹೋಗೋಣ. ಏಯ್, ಇರಿ ಇರಿ ಇರಿ, ಎಲ್ಲಿ ಹೋಗ್ತೀರಾ? ಮೊದಲೇ ಕತ್ಲು, ಕಲ್ಲು ಮುಳ್ಳು ಹಾವು ಚೇಳು ಏನೂ ಕಾಣಲ್ಲ. ಅಕಸ್ಮಾತ್ ಹುಲಿ ಕರಡಿ ಏನಾದರೂ ಬಂದ್ಬಿಟ್ರೆ ತಪ್ಪಿಸ್ಕೊಂಡು ಓಡೋಗಕ್ಕೂ ಆಗಲ್ಲ. ಹೌದು ಕಣ್ರು. ನೋಡಿ, ಬೆಳಕರಿದ ತಕ್ಷಣನೇ ಹೊರಟ್ಬಿಡೋಣ. ಎಲ್ಲರೂ ನನ್ನ ಮೇಲೆ ಭಾರ ಹಾಕಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ನೀನು ಇವತ್ತೂ ಜಾಗರಣೆನಾ? ನಿಮ್ಮೆಲ್ಲರನ್ನೂ ನಿಮ್ಮ ಅಪ್ಪ ಅಮ್ಮಂದ್ರ ಹತ್ರ ಜೋಪಾನವಾಗಿ ಸೇರಿಸೋವರೆಗೂ ನಾನು ಜಾಗರಣೆನೆ. ರೇಣುಕಾ, ರೇಣುಕಾ, ರೇಣುಕಾ,
ಹೇಗಿದೆಯಾ ರೇಣುಕ? ನನ್ನ ಮಾತು ಹಾಗಿರ್ಲಿ. ಅಕ್ಕ ಹೇಗಿದ್ದಾಳೆ? ನೀನು ಹೇಗಿದೆಯಾ ವಿಚಾರಿಸ್ಕೊಂಬ ಅಂತ ಅಕ್ಕನೇ ಹೇಳಿದ್ದು. ನಂಗೆ ಗೊತ್ತು, ಅಕ್ಕಂಗೆ ನಾನಂದ್ರೆ ತುಂಬ ಪ್ರೀತಿ. ಅವಳು ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೊಂಡವಳಲ್ಲ. ಅವಳು ಕೋಪ ಮಾಡ್ಕೊಳ್ಳೋದಕ್ಕೆ ನಾನೇ ಕಾರಣ. ಆದರೂ ಅಕ್ಕ ನಿಂಗೆ ಈ ರೀತಿ ಹೊಡಿಬಾರ್ದಿತ್ತು. ಕೆನ್ನೆ ಹೇಗೆ ಊದ್ಕೊಂಡಿದೆ ನೋಡು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ನೀ ನನ್ನ ಬಗ್ಗೆ ಏನು ಬೇಕಾದರೂ ಹೇಳು ಮಧು. ದಯವಿಟ್ಟು ಅಕ್ಕನ ಬಗ್ಗೆ ಮಾತ್ರ ಏನು ಹೇಳಬೇಡ. ಅವಳ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳು ನನಗೆ ಪ್ರೀತಿ ಕೊಟ್ಟಿದ್ದಾಳೆ, ಆಸರೆ ಕೊಟ್ಟಿದ್ದಾಳೆ, ಆಶ್ರಯ ಕೊಟ್ಟಿದ್ದಾಳೆ. ಅವಳಿಲ್ಲದೆ ಹೋಗಿದ್ದಿದ್ರೆ ನಾನು ಯಾವತ್ತೂ ಸತ್ತೋಗ್ಬಿಡ್ತಿದ್ದೆ. ಅವಳು ನನ್ನ ಪಾಲಿನ ದೇವತೆ. ಅವಳಿಗೆ ಎದುರು ಮಾತಾಡಿದ್ದು ನಂದೇ ತಪ್ಪು. ಅವಳೆಷ್ಟು ಬೇಡ ಬೇಡ ಅಂದ್ರು ಮರಿದೇವಿಗೆ ಮುತ್ಕೊಡಕ್ಕೆ ಹಠ ಮಾಡಿದ್ದು ನಂದೇ ತಪ್ಪು. ಹಸು ಥರ ಇದ್ದ ಅಕ್ಕನ್ನ ಕೆರಳು ಹಾಗೆ ಮಾಡಿದ್ದು ನಂದೇ ತಪ್ಪು. ಅವಳ ಸಾತ್ವಿಕ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬೀಳೋ ಹಾಗೆ ಮಾಡಿಬಿಟ್ಟೆ. ನನ್ನ ಪಾಪಿ, ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಬೇಡ ರೇಣು, ಬೇಡ. ಸಮಾಧಾನ ಮಾಡ್ಕೊ. ಏನೋ ಆಗಿದ್ದಾಗೋಗಿದೆ. ಏನೋ ಕೆಟ್ಟಗಳಿಗೆ ಒಂದು ಸಣ್ಣ ತಪ್ಪಿಗೆ ಇಷ್ಟೆಲ್ಲ ರಾಧ ಅಂತ ಆಗುತ್ತೆ ಅಂತ ನಿನಗಾದ್ರೂ ಹೇಗೆ ಗೊತ್ತಿರುತ್ತೆ? ಆಗಿರೋದನ್ನ ಸರಿಪಡಿಸ್ಕೋಬೇಕು ಅಷ್ಟೇ. ಹೇಗೆ ಸರಿ ಮಾಡೋದು? ತಾಯಿ ಮಗಳ ಥರ ಇದ್ದಿದ್ದು ನಮ್ಮ ಸಂಬಂಧನೂ ಹಾಳಾಗೋಯ್ತು. ಇವಾಗ ನಾನು ಅವಳಿಗೆ ಹೇಗೆ ಮುಖ ತೋರಿಸ್ಲಿ? ನಾನು ಏನು ಮಾಡಲಿ? ಅಳ್ಬೇಡ ರೇಣು. ಮೊದಲೇ ತುಂಬ ಹುಷಾರಿಲ್ಲ, ಹತ್ರ ನಂಜಾಗುತ್ತೆ. ಸಮಾಧಾನ ಮಾಡ್ಕೊ. ನೀವಿಬ್ಬರು ತುಂಬ ಒಳ್ಳೆಯವರು. ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಸಮಾಧಾನ ಮಾಡ್ಕೊ. ನಾನು ಮತ್ತೆ ಬರ್ತೀನಿ. ಅಕ್ಕನ ತುಂಬ ಕೇಳಿದೆ ಅಂತ ಹೇಳು. ಅಕ್ಕ, ಮಧುವರಸ, ರೇಣುಕಾ ಸಿಕ್ಕಿದ್ಲಾ? ಸಿಕ್ಕಿದ್ಲು ಅಕ್ಕ. ಮಾತಾಡ್ಸಿದ್ಯಾ? ಇಲ್ಲ. ಯಾಕಪ್ಪ? ಮಾತಾಡ್ಸಕ್ಕೆ ಅವ್ರ ಮನೆಯವ್ರ ಅವಕಾಶ ಕೊಡಲಿಲ್ಲ ಅಕ್ಕ. ಅಯ್ಯೋ ದೇವ್ರೆ. ಆದರೆ ನಾನೇ ರಾತ್ರಿ ತನಕ ಕಾದು ಕದ್ದು ಮುಚ್ಚಿ ರೇಣುಕನ್ನು ನೋಡ್ಕೊಂಡು ಬಂದೆ. ಹೌದಾ? ಹೇಗಿದ್ದಾಳೆ? ಯಾಕಪ್ಪ? ಹೇಳು, ಏನಾಯ್ತು? ನೀವು ಹೊಡೆದಿರೋ ಏಟಿಂದ ಅವಳ ಪ್ರಾಣಕ್ಕೆ ಅಪಾಯ ಆಗಿದೆ ಅಕ್ಕ. ನೀವು ಅವಳಿಗೆ ಹೊಡೆದಿರೋ ಜಾಗ ತುಂಬಾ ಸೂಕ್ಷ್ಮವಾದದ್ದು. ಅಷ್ಟಕ್ಕೆ ಸತ್ತಿರೋ ಎಷ್ಟೋ ಉದಾಹರಣೆಗಳಿವೆ.
ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪಾಪ ದುಡ್ಗಿ ಅಕ್ಕ ಅವಳ ಪರಿಸ್ಥಿತಿ ನೋಡಿದ್ರೆ ಕರಳು ಚುರುಕಂತೆ. ನೀವು ತಪ್ಪು ಮಾಡ್ಬಿಟ್ರಿ ಅಕ್ಕ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಛೇ, ಆ ಕುಡ್ಕನ್ ಮಾತು ನಂಬ್ಕೊಂಡು ಅವನ ಹಿಂದೆ ಸುತ್ತಿದ್ದೇ ಬಂತು. ಸಮಯನೂ ಹಾಳು, ಶ್ರಮನೂ ವ್ಯರ್ಥ. ನೀರಲ್ಲಿ ಮುಳುಗೋನಿಗೆ ಹುಲ್ಲು ಕಡ್ಡಿನೂ ಆಸರೆ ಅಂತಾರೆ. ನೋಡಿರ್ಬೋದು ಅಂತ ಅಂದ್ಕೊಂಡೆ, ಆದರೆ ಅವನಿಗೆ ಕುಡಿದು ಜ್ಞಾನದಲ್ಲಿ ನೆನಪು ಇಲ್ಲ, ಸಮಯ ಪ್ರಜ್ಞೆನೂ ಇಲ್ಲ. ಪಾಪ ಒಳ್ಳೆ ಮನುಷ್ಯ ಕುಡ್ತಕ್ಕೆ ದಾಸನಾಗಿ ಜೀವನ ಹಾಳು ಮಾಡ್ಕೋತಾ ಇದ್ದಾನಷ್ಟೇ. ಅವನ ಜೀವನ ಹಾಳಾಗೋಗ್ಲಿ, ನಮ್ಮ ಸಮಯ ಎಲ್ಲ ವ್ಯರ್ಥ ಮಾಡ್ಬಿಟ್ನಲ್ಲ. ಶರಣಪ್ಪನವರು, ಮಾಚಯ್ಯ, ನಮ್ಮ ಮಕ್ಕಳು ಸುಳಿವೇನಾದ್ರೂ ಸಿಕ್ತಾ? ಸರಿಯಾಗಿ ಹೇಳಿದ್ರಿ ಸ್ವಾಮಿ. ಸುಳಿವೂ ಇಲ್ಲ, ಏನೂ ಇಲ್ಲ. ನಾವು ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಎಲ್ಲ ನಿಮ್ಮ ಮಗನಿಂದನೇ ಆಗಿದ್ದು ಕಣ್ರಿ. ಹೋದ್ವಾರ ಮರ್ಕೋತಿ ಆಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ನನ್ನ ಮಗ ಮರದಿಂದ ಬಿದ್ದು ಕಾಲ್ ಮುರ್ಕೊಂಡ. ಅವತ್ತು ಬುಗ್ರಿ ಹೇಳ್ತೀನಿ ಅಂತ ಕರ್ಕೋಬಿಟ್ಟು ನನ್ನ ಮಗನ ಕಾಲಿಗೆ ಗುನ್ನ ಹೊಡ್ ಕಳ್ಸಿದ. ಅವನೇ ಇವತ್ತು ನಮ್ಮ ಮಕ್ಳು ದಾರಿ ತಪ್ಪಿಸಿರೋದು. ಹಾಳಾದವನು ಹದ್ದೆತ್ಕೊಂಡೋದಾಗ್ಲೇ ತೊಲಗೋಗಿದ್ದಿದ್ರೆ ನಮ್ಮ ಮಕ್ಕಳಾರು ನೆಟ್ಟಿಗಿರೋರು. ಮುಚ್ಚಯ್ಯ ಬಾಯ್ನ. ಕಲ್ಯಾಣ ದೇವ ತಿರುಗಿ ಮಾತಾಡಲ್ಲ ಅಂತ ಬಾಯಿ ಬಂದಂಗೆ ಮಾತಾಡ್ತಾ ಇದೀಯಾ? ಅವನು ಕೆಟ್ಟವನು ಅಂತ ಗೊತ್ತಾದ ಮೇಲೆ ನಿಮ್ಮ ಮಗನ ನಿಮ್ಮ ಮನೆಯಲ್ಲಿ ಬೀಗ ಹಾಕಿ ಭದ್ರವಾಗಿ ಇಟ್ಕೋಬೇಕಾಗಿತ್ತು. ಇಷ್ಟಕ್ಕೂ ಮರಿದೇವ ಏನಾದರೂ ನಿಮ್ಮ ಮನೆಗೆ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾನ? ನಿಮ್ಮ ಮಕ್ಕಳೇ ಅವನನ್ನ ಕರ್ಕೊಂಡು ಹೋಗಿರೋದು. ಇಷ್ಟಾದ್ಮೇಲೂ ತಪ್ಪನ್ನ ಯಾಕೆ ಮರಿದೇವನ ಮೇಲೆ ಹೊರಿಸ್ತಾ ಇದ್ದೀರಾ? ನಿಮ್ಮ ಮಗ ನೀರಲ್ಲಿ ಬಿದ್ದು ಸಾಯ್ತಾ ಇದ್ದಾಗ ಅವನ್ನ ದಡಕ್ಕೆ ಕರ್ಕೊಂಡ್ಬಂದು ಬದುಕಿಸ್ತವನು ಮರಿದೇವ. ಮರ್ತೋಯ್ತಾ? ನಿಮ್ಮ ಮಗ ಮರದಿಂದ ಬಿದ್ದು ಕಾಲು ಮುರ್ಕೊಂಡಾಗ ಅವನನ್ನ ಮನೆ ಕರ್ಕೊಂಡು ಬಂದನು ಮರಿದೇವನೇ. ಆದ್ರೂ ಅವನು ನಿಮಗೆ ಕೆಟ್ಟವನು ಅಲ್ವಾ? ಮಕ್ಕಳು ಅಂದಮೇಲೆ ಹೇಳೋದು ಬೀಳೋದು ತುಂಡುತನ ಮಾಡೋದು ಇದ್ದೇ ಇರುತ್ತೆ. ಆ ವಯಸ್ಸಲ್ಲಿ ಆಟ ಆಡದೆ ನಾವು ನೀವು ಆಟ ಆಡಕ್ಕಾಗತ್ತಾ? ಹೋಗ್ಲಿ ಬಿಡಿ ಶರಣಪ್ಪ, ಏನೋ ಹೆತ್ತ ಕರಳು ಮಾತಾಡ್ತಾರೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು. ನಾವೆಲ್ಲ ಒಂದೇ ಊರಿನವ್ರು. ದಿನ ಬೆಳಗಾದ್ರೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋರು, ಮುಖ ಮುರ್ಕೋಬಾರ್ದು. ಬನ್ನಿ ನಾವೆಲ್ಲ ಸೇರಿ ಹುಡ್ಕೋಣ. ಏನ್ ಮನುಷ್ಯನಪ್ಪ ನೀನು? ಇವ್ರು ಇಷ್ಟೆಲ್ಲ ನಿಂದಿಸ್ತಾ ಇದ್ರು, ನಿನಗೆ ತಿರುಗಿ ಒಂದು ಮಾತು ಆಡಬೇಕು ಅನ್ಸಲ್ವೇ? ಕೋಪನೇ ಬರೋದಿಲ್ವಾ ನಿನಗೆ? ಶರಣಪ್ಪ, ಜಗತ್ತಿನ ಎಲ್ಲ ಅನರ್ಥಗಳಿಗೆ ಕಾರಣ ಈ ಕೋಪ. ಅದಕ್ಕೆ ದೊಡ್ಡವ್ರು ಹೇಳಿಲ್ವೇ, ಕೋಪ ಗೆದ್ದವನು ಜಗತ್ತನ್ನೇ ಗೆಲ್ತಾನೆ ಅಂತ. ಮನುಷ್ಯನ ಒಳಗಿನ ಶತ್ರು ಈ ಕೋಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಕೋಪ ಗೆದ್ದವನಿಗೆ ಜಗಳವಿಲ್ಲ. ಬನ್ನಿ ಹುಡ್ಕೋಣ, ಬನ್ನಿ. ಅಂತೂ ನಮ್ಮ ಗುರುಗಳಿಗೆ ಕಡೆಗೂ ಒಬ್ಳು ರೋಗಿ
ರೋಗಿ ಸಿಕ್ಕಿದ್ಲು. ಹಗಲು ರಾತ್ರಿ ಹಚ್ಚುತ್ತಾನೇ ಇದ್ದಾರೆ. ಔಷಧಿ ಕಣ. ಹೌದೌದು, ಹಚ್ಬೇಕಾಗಿರೋದು ಔಷಧಿ ಅಲ್ಲ ಇದು. ಗುರುಗಳೇ ಉತ್ತರಾಜಮ್ಮ ಬಂದ್ಲು. ನಿಂತ್ಕೊಳ್ಳೆ. ನನ್ ಮನೆ ಒಳಗ್ ಬರೋದಿಕ್ ನಿನ್ಗೆ ಎಷ್ಟೇ ಧೈರ್ಯ? ನನ್ ಮಗಳು ಸತ್ತಿದಾಳೋ ಬದುಕಿದಾಳೋ ಅಂತ ನೋಡೋದಿಕ್ ಬಂದ್ಯಾ? ಇಲ್ಲ, ತಾನು ಹೋಗಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ದು ಸಮಾಧಿ ಖಾಲಿ ಇದೆಯಲ್ಲ, ಅದನ್ನ ಭರ್ತಿ ಮಾಡಬೇಕು ಅಂತ ಬಂದಿದ್ದಾಳೆ. ಗಣಶರಣೆ ಅನ್ಕೊಂಡು ಒಂದು ತಬ್ಲಿ ಹುಡುಗಿಗೆ ಸಾಯಂ ಹೊಡೆದಿದ್ಯಲ್ಲ, ನೀನೇನ್ ಹೆಣ್ಣ ರಾಕ್ಷಸಿನ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾನು ಅವಳಿಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ. ಮಾತಿಗೆ ಮಾತು ಬಂದು ಕೈ ಮಾಡಿಬಿಟ್ಟೆ. ಆದರೂ ಅದು ನನ್ನ ತಪ್ಪೆ. ಅವಳ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ದಾರಿ ಬಿಡಿ. ಅವಳ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ದಾರಿ ಬಿಡಿ. ಪಾಪ ಮಗು, ಬಾಯಿ ತೆಗೆದು ಒಂದ್ ಹನಿ ನೀರ್ ಕುಡಿಯಕ್ ಆಗ್ತಿಲ್ಲ. ಅಯ್ಯೋ, ನೀರಿನ ಮನೆ ಹಾಳಾಗೋಗ್ಲಿ ನನ್ನ ಜಲಜಾಕ್ಷಿ. ಆ ಏಟು ಸ್ವಲ್ಪ ಮೇಲೆ ಬಿದ್ದಿದ್ರೆ ಇವಳ ಮನೆಯಿಂದನೇ ಅವಳ ಶವಯಾತ್ರೆ ಶುರು ಆಗ್ಬಿಡ್ತಿತ್ತು. ತಾನೇನೋ ಮಾಡಬಾರ್ದು ವೈದ್ಯ ಎಲ್ಲ ಮಾಡಿದ್ದಾಯ್ತು. ಯಾವಾಗ ಸಾಯ್ತಾಳೋ ಏನೋ ಪಾಪ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡಬೇಡಿ. ನನ್ನ ರೇಣುಕಾಗೇನೂ ಆಗಲ್ಲ. ಅವಳು 100 ಕಾಲ ಬದುಕ್ತಾಳೆ. ಆಹಾ, ಇದು ಬಗಲಲ್ಲಿ ದೊಣ್ಣೆ ಬಾಯಲ್ಲಿ ಮಂತ್ರ ಅಂದ್ರೆ ಕಪಾಳು ಕೂಡಿವಾಗ ಎಲ್ಲೋಗಿತ್ತೋ ಈ ಅಕ್ಕರೆ. ಕೋಪ ಬಂದ್ರು ಹೊಡಿಬೇಕು ಅಂದ್ರೆ ಬೇರೆ ಜಾಗನೇ ಸಿಗ್ಲಿಲ್ವಾ ನಿನಗೆ? ಸಾಯಿಸ್ಬೇಕು ಅಂತಾನೆ ಹೊಡೆದ್ಮೇಲೆ ಬೇರೆ ಜಾಗ ಯಾಕೆ ಬೇಕು? ಮಾಡ್ಕೋತಿ ಇಲ್ಲಿ ಬಂದು ನಾಟಕ ಆಡ್ತಿದ್ದಾಳೆ. ಅವಳೇನಾದ್ರು ಸತ್ರೆ ಇವಳಿಗೆ ನೇಣೆ ಗತಿ. ಅಯ್ಯೋ, ಅವಳು ಸಾಯೋದು ನಿಜ, ಇವಳು ಗಲ್ಲಿಗೆ ಇರೋದು ನಿಜ. ಏನ್ ರಮ್ಮ ನೋಡ್ತಾ ಇದ್ದೀರಿ? ತಳ್ರಮ್ಮ ಆಚೆ. ಇವಳನ್ನ ಮುಟ್ಟೋದಿಕ್ಕೂ ಅಸಹ್ಯ ಆಗುತ್ತೆ. ಇವಳನ್ನ ಮುಟ್ಟಿ ನೀನ್ಯಾಕೆ ಮೈ ನಾವು ಹೊಲ್ಸ್ ಮಾಡ್ಕೋತೀಯ? ಹೋಗೆ ಆಚೆ.